ಆದಿಶಕ್ತಿ ಕೋಲಾರಮ್ಮ ಅಡಿಕೆ ಮಾಡಿಕೊಂಡು ತಿರ್ಸದೇ ಇದ್ದರೆ ಚೇಳದ ರೂಪದಲ್ಲಿ ದರ್ಶನ ಕೊಡುವ ತಾಯಿ. ವಿಶ್ವಶಕ್ತಿ ಪಾರ್ವತಿ ದೇವಿಯ ಸ್ವರೂಪಿಣಿ, ಮಹಿಷಾಸುರ ಮರ್ದಿನಿ ದುರ್ಗಾದೇವಿ ಚೌಡೇಶ್ವರಿಯ ರೂಪದಲ್ಲಿ ನೆಲೆದು ಕೋಲಾರ ಜನತೆಗೆ ಕಾವಲಾಗಿ ನಿಂತಿರುವ ಕರುಣಾಮಯಿ. ವಿಷಜಂತುಗಳ ಆದಿದೇವತೆ. ದೇಗುಲದಲ್ಲಿ ಪ್ರಸಾದಿಸುವ ರಕ್ಷಾಧಾರ, ನಿಂಬೆಹಣ್ಣು ಜೊತೆಗಿದ್ದರೆ ಸಕಲ ಕಾರ್ಯಗಳು, ವಾಹನಗಳಲ್ಲಿ ಇಟ್ಟರೆ ಅಪಘಾತಕ್ಕೆ ಅಡ್ಡ ನಿಂತು ಕಾಪಾಡುವ ದೇವಿ. ತಾಯಿಯ ಮಹಿಮೆಗಳನ್ನು ಹೇಳುವಷ್ಟು ದೊಡ್ಡವನು ನಾನಲ್ಲದಿದ್ದರೂ ಈ ದೇಗುಲದ ಬಗ್ಗೆ ನಾನು ಅರಿತಿರುವ ಕೆಲ ಐತಿಹಾಸಿಕ, ಆಧ್ಯಾತ್ಮಿಕ, ನಿಗೂಢ ವಿಷಯಗಳನ್ನು ನಿಮ್ಮ ಮುಂದೆ ಇಡಲು ಪ್ರಯತ್ನಿಸುತ್ತೇನೆ. ತ್ರೇತಾಯುಗದಲ್ಲಿ ಪರಶುರಾಮನು ತನ್ನ ತಾಯಿಯ ಶಿರಾ ಖಂಡಿಸಿ ಮಾತೃ ಶಾಪ ವಿಮೋಚನಕ್ಕಾಗಿ ದಂಡಕಾರಣ್ಯದಲ್ಲಿ ಆದಿಶಕ್ತಿಯನ್ನು ಪ್ರತಿಷ್ಠಾಪಿಸಿ ರೇಣುಕಾ ದೇವಿಯಾಗಿ ಪೂಜಿಸಿದ ನೆಲ ಇದು. ಮಹಿಷಾಸುರ ಮರ್ದಿನಿಯ ಕ್ರೂರತೆಯನ್ನು ಶಂಕರಾಚಾರ್ಯರು ಶ್ರೀಚಕ್ರ ನಿರ್ಮಿಸಿ ಶಾಂತಿ ಮಾಡಿದ ಶಕ್ತಿಪೀಠ ಇದು. ಪ್ರಪಂಚದಲ್ಲಿ ಎಲ್ಲೂ ಕಾಣದ ಹಾಗೆ ಗರ್ಭಗುಡಿಯಲ್ಲಿ ಮೂಲ ದೇವತೆಯ ಹಿಂದೆ ಸಪ್ತ ಮಾತೃಕೆಯರು ಇರುವ ಏಕೈಕ ದೇಗುಲವಿದು. ಆದಿಶಕ್ತಿಯ ಮೂರನೇ ಕಣ್ಣಿನಿಂದ ಸುಟ್ಟು ಭಸ್ಮವಾದ ರಾಕ್ಷಸರ ಫಲವಾಗಿ ಈಗಲೂ ಕೂಡ ಈ ಕೋಟೆಯ ಒಳಭಾಗ ಬೂದಿಯಿಂದ ತುಂಬಿದೆ. ಇದೇ ಕಾರಣದಿಂದಾಗಿ ಈ ಸ್ಥಳದಲ್ಲಿ ವಿಷಜಂತುಗಳ ಕಾಟ ಹೆಚ್ಚಿದೆ. ಗಂಗರ ಕಾಲದಲ್ಲಿ ದೇಗುಲ ನಿರ್ಮಾಣ ಮಾಡುವಾಗ ಹೆಚ್ಚು ವಿಷಜಂತುಗಳ ಪರಿಣಾಮವಾಗಿ ಆಗಿನ ಗಂಗರ ರಾಜ ಕೊಂಗಣಿ ವರ್ಮ ತಾಯಿಯನ್ನು ಪ್ರಾರ್ಥಿಸಿ ರುಚಿಕ ಭೈರವಿಯನ್ನು ಸ್ಥಾಪಿಸಿದ ವಿಸ್ಮಯ ಸ್ಥಳವಿದು. ಮೈಸೂರು ಚಾಮುಂಡೇಶ್ವರಿಯ ತವರುಮನೆ ಆಸ್ಥಾನವಿದು. ದೇಗುಲದ ಒಳಭಾಗದಲ್ಲಿ ಇಂದಿಗೂ ಸಹ ರಹಸ್ಯ ಚೇಳುಗಳ ಬಾವಿಯನ್ನು ಕಾಣಬಹುದು. ಕಾಳ ಭೈರವನ ಮೂಗು ವಿಕಾರವಿರುವ ಕಾರಣ ಮೂಕ ನಾಂಚಾರಮ್ಮ ಎಂದು ಪೂಜಿಸುವ ದೈವಿ ಸ್ಥಳವಿದು. ಇಂದಿಗೂ ಸಹ ಪರಶುರಾಮನು ಕೋಲಾರಮ್ಮನ ರಕ್ಷಣೆಗಾಗಿ ಕೋಲಾರ ಕೆರೆಯ ಕಟ್ಟೆಯ ಮೇಲೆ ನಿಂತಿದ್ದಾನೆ ಎಂದು ನಂಬುವ ತಪೋವನವಿದು. ತಾಯಿಯ ಮಹಿಮೆಗಳು ಒಂದಲ್ಲ ಎರಡಲ್ಲ, ಹೇಳುತ್ತಾ ಹೋದರೆ ದಿನವೂ ಸಾಕಾಗಲ್ಲ. ಜೈ ಕೋಲಾರಮ್ಮ ಎಂದು ವಾಕ್ಯ ಬರೆಯಿರಿ, ತಾಯಿಯ ಆಶೀರ್ವಾದ ಪಡೆಯಿರಿ. ಕೋಲಾರ ಹುಡುಗನ ಇನ್ಸ್ಟಾ ಪುಟವನ್ನು ಅನುಸರಿಸಿ ಸಹಕರಿಸಿ, ಕೈಲಾದರೆ ನನ್ನನ್ನು ಆಶೀರ್ವದಿಸಿ. ಧನ್ಯವಾದಗಳು.